ಕರೆ ಮಾಡಿದ್ರು ನನಗೆ. ನಾನು ತುಂಬ ಹೃದಯದಿಂದ ನಮ್ಮ ಜಿಲ್ಲೆಯ ಜನತೆ ಪರವಾಗಿ, ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಜನತೆ ಪರವಾಗಿ ಅವರಿಗೆ ನಾನು ಆರ್ಥಿಕವಾದಂಥ ಶುಭಾಶಯಗಳು, ಅಭಿನಂದನೆಗಳನ್ನು ನಾನು ತಿಳಿಸ್ತೇನೆ. ಬಹಳ ಅದೃಷ್ಟವಂತರು ನಾವೆಲ್ಲರೂ ಕೂಡ. ಆ ಒಂದು ಸೂಕ್ಷ್ಮವಾದಂಥ ವಿಷಯ ನಮಗೆ ಎಲ್ಲೋ ಒಂದು ಕಡೆ ಒಂದು ಸೂಕ್ಷ್ಮವಾದಂಥ ಒಂದು ವಿಷಯ ನಮ್ಗೆ ಒಂಥರ ಒಂದು ಸಂತೋಷ ಆಗ್ತದೆ. ಶ್ರೀರಾಮ ನಾವೆಲ್ಲರೂ ಭಕ್ತರು, ನಿಜವಾದ ಭಕ್ತರು ನಾವು ಅಂತ ಇದು ತೋರ್ತಾ ಇದ್ದಿದೆ ಎಲ್ಲ ಕೂಡ ನಮಗೆ. ಖಂಡಿತವಾಗೂ ಬರೆದು ನಾನು ಅವ್ರಿಗೂ ಸ್ವಾಗತನೂ ಮಾಡ್ತೀನಿ, ಅಲ್ಲಿ ಅಭಿನಂದನೆ ಕೂಡ ಇಲ್ಲಿ ಮಾಡ್ತೀನಿ. ಅವ್ರು ಬಂದಿದ್ದಾರೆ, ಮೈಸೂರಲ್ಲಿ ಇದ್ದಾರೆ, ಅವರು ಇಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ಸ್ವಾಗತನೂ ಮಾಡ್ತೀನಿ, ಇಲ್ಲಿ ಅವ್ರ ಅಭಿನಂದನೆ ಮಾಡ್ತೀನಿ, ಅವ್ರಿಗೆ ಪತ್ರ ಬರಿತೀನಿ, ಅವ್ರಿಗೆ ಇಲ್ಲಿ ಕರೆಸಿ ನಾನು ಸನ್ಮಾನನೂ ಮಾಡ್ತೀನಿ, ಮಾತಾಡಿದ್ದೀನಿ. ಇವ ಶ್ರೀರಾಮಚಂದ್ರನ ದೇವಸ್ಥಾನ ಎಲ್ಲಿದೆ? ಅಲ್ಲೇ ಇದೆ. ಅಲ್ಲಲ್ಲ, ಇವತ್ತು ಡೆವಲಪ್ಮೆಂಟ್ ಮಾಡ್ತಾ ಇಲ್ವಾ? ಊಟ ಮಾಡ್ತಾ ಇಲ್ವಾ? ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇಲ್ಲ? ಮಾಡ್ತೀವಿ. ದೇವ್ರಿಗಿಂತ ದೊಡ್ಡದು ಯಾವುದೂ ಇಲ್ಲ. ದೇವ್ರಿಗಿಂತ ದೊಡ್ಡದು ಯಾವುದೂ ಇಲ್ಲ. ಇಲ್ಲ. ನಾವು ಈಗಾಗಲೇ ಈ ಬಡ್ಜೆಟ್ ನಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನ ಇಲ್ಲಿ ಅದ್ಭುತವಾಗಿ ನಾವು ಕಟ್ಟಬೇಕಂತೇಳಿ ಈ ಬಡ್ಜೆಟ್ ಸೇರಿಸ್ಬೇಕಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ, ಪ್ರವಾಸೋದ್ಯಮ ಇಲಾಖೆ ಸಚಿವರು ಎಚ್ ಕೆ ಪಾಟೀಲ್ ಅವರಿಗೆ ಮನವಿ ಮಾಡಿದ್ದೀನಿ. ನಮ್ಮ ಡಿ ಕೆ ಸುರೇಶ್ ಸಾಹೇಬರು, ನಮ್ಮ ಲೋಕಸಭಾ ಸದಸ್ಯರು, ಅವರು ನನ್ನ ಜೊತೆಯಲ್ಲಿ ಸೇರಿ ಅದು ಕೈ ಜೋಡಿಸಿ, ಇಲ್ಲ ನಾವು ಇಲ್ಲಿ ಒಂದು ವಿಶೇಷವಾದಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ರಾಮೋತ್ಸವ ಪ್ಲಸ್ ರಾಮ ದೇವಸ್ಥಾನವನ್ನು ನಾವಿಲ್ಲ ಕಟ್ಟಬೇಕು. ಮೂರು ವಿಗ್ರಹದಲ್ಲಿ ಒಂದು ಫೈನಲ್ ಆಗಿದೆ. ಆ ಎರಡು ವಿಗ್ರಹದಲ್ಲಿ ಯಾವುದಕ್ಕೆ ಇದು ಮಾಡಬೇಕು ಅಂತ? ರಾಮನಗರದಲ್ಲಿ ಯಾವ ವಿಗ್ರಹ ಅಂತ ಸರ್? ಗಣೇಶ್ ಭಟ್ ಕೆತ್ತಿರೋ ವಿಗ್ರಹಕ್ಕೆ, ಗಣೇಶ್ ಭಟ್ ಕೆತ್ತುವಂತ ವಿಗ್ರಹಕ್ಕೆ ನಾವು ಅದನ್ನ ಇದು ಮಾಡ್ತಾ ಇರೋದು. ಪತ್ರ ನಾನು ಇವತ್ತೇ ಬರಿತೀನಿ. ನಿನ್ನೆ ನನಗೆಲ್ಲ ಮಾತಾಡಿದೆ, ಪಾಪ ಅವರೆಲ್ಲ ಮಾತಾಡಿದ್ರು, ನಾನು ಇವತ್ತು ಮಾಡ್ತೀನಿ, ಇವತ್ತೆಲ್ಲ ಕೂಡ. ಕರೆ ಮಾಡಿದ್ರು ನನಗೆ. ನಾನು ತುಂಬ ಹೃದಯದಿಂದ ನಮ್ಮ ಜಿಲ್ಲೆಯ ಜನತೆ ಪರವಾಗಿ, ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಜನತೆ ಪರವಾಗಿ ಅವರಿಗೆ ನಾನು ಆರ್ಥಿಕವಾದಂಥ ಶುಭಾಶಯಗಳು, ಅಭಿನಂದನೆಗಳನ್ನು ನಾನು ತಿಳಿಸ್ತೇನೆ. ಬಹಳ ಅದೃಷ್ಟವಂತರು ನಾವೆಲ್ಲರೂ ಕೂಡ. ಆ ಒಂದು ಸೂಕ್ಷ್ಮವಾದಂಥ ವಿಷಯ ನಮಗೆ ಎಲ್ಲೋ ಒಂದು ಕಡೆ ಒಂದು ಸೂಕ್ಷ್ಮವಾದಂಥ ಒಂದು ವಿಷಯ ನಮ್ಗೆ ಒಂಥರ ಒಂದು ಸಂತೋಷ ಆಗ್ತದೆ. ಶ್ರೀರಾಮ ನಾವೆಲ್ಲರೂ ಭಕ್ತರು, ನಿಜವಾದ ಭಕ್ತರು ನಾವು ಅಂತ ಇದು ತೋರ್ತಾ ಇದ್ದಿದೆ ಎಲ್ಲ ಕೂಡ ನಮಗೆ. ಖಂಡಿತವಾಗೂ ಬರೆದು ನಾನು ಅವ್ರಿಗೂ ಸ್ವಾಗತನೂ ಮಾಡ್ತೀನಿ, ಅಲ್ಲಿ ಅಭಿನಂದನೆ ಕೂಡ ಇಲ್ಲಿ ಮಾಡ್ತೀನಿ. ಅವ್ರು ಬಂದಿದ್ದಾರೆ, ಮೈಸೂರಲ್ಲಿ ಇದ್ದಾರೆ, ಅವರು ಇಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ಸ್ವಾಗತನೂ ಮಾಡ್ತೀನಿ, ಇಲ್ಲಿ ಅವ್ರ ಅಭಿನಂದನೆ ಮಾಡ್ತೀನಿ, ಅವ್ರಿಗೆ ಪತ್ರ ಬರಿತೀನಿ, ಅವ್ರಿಗೆ ಇಲ್ಲಿ ಕರೆಸಿ ನಾನು ಸನ್ಮಾನನೂ ಮಾಡ್ತೀನಿ, ಮಾತಾಡಿದ್ದೀನಿ. ಇವ ಶ್ರೀರಾಮಚಂದ್ರನ ದೇವಸ್ಥಾನ ಎಲ್ಲಿದೆ? ಅಲ್ಲೇ ಇದೆ. ಅಲ್ಲಲ್ಲ, ಇವತ್ತು ಡೆವಲಪ್ಮೆಂಟ್ ಮಾಡ್ತಾ ಇಲ್ವಾ? ಊಟ ಮಾಡ್ತಾ ಇಲ್ವಾ? ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇಲ್ಲ? ಮಾಡ್ತೀವಿ. ದೇವ್ರಿಗಿಂತ ದೊಡ್ಡದು ಯಾವುದೂ ಇಲ್ಲ. ದೇವ್ರಿಗಿಂತ ದೊಡ್ಡದು ಯಾವುದೂ ಇಲ್ಲ. ಇಲ್ಲ. ನಾವು ಈಗಾಗಲೇ ಈ ಬಡ್ಜೆಟ್ ನಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನ ಇಲ್ಲಿ ಅದ್ಭುತವಾಗಿ ನಾವು ಕಟ್ಟಬೇಕಂತೇಳಿ ಈ ಬಡ್ಜೆಟ್ ಸೇರಿಸ್ಬೇಕಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ, ಪ್ರವಾಸೋದ್ಯಮ ಇಲಾಖೆ ಸಚಿವರು ಎಚ್ ಕೆ ಪಾಟೀಲ್ ಅವರಿಗೆ ಮನವಿ ಮಾಡಿದ್ದೀನಿ. ನಮ್ಮ ಡಿ ಕೆ ಸುರೇಶ್ ಸಾಹೇಬರು, ನಮ್ಮ ಲೋಕಸಭಾ ಸದಸ್ಯರು, ಅವರು ನನ್ನ ಜೊತೆಯಲ್ಲಿ ಸೇರಿ ಅದು ಕೈ ಜೋಡಿಸಿ, ಇಲ್ಲ ನಾವು ಇಲ್ಲಿ ಒಂದು ವಿಶೇಷವಾದಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ರಾಮೋತ್ಸವ ಪ್ಲಸ್ ರಾಮ ದೇವಸ್ಥಾನವನ್ನು ನಾವಿಲ್ಲ ಕಟ್ಟಬೇಕು. ಮೂರು ವಿಗ್ರಹದಲ್ಲಿ ಒಂದು ಫೈನಲ್ ಆಗಿದೆ. ಆ ಎರಡು ವಿಗ್ರಹದಲ್ಲಿ ಯಾವುದಕ್ಕೆ ಇದು ಮಾಡಬೇಕು ಅಂತ? ರಾಮನಗರದಲ್ಲಿ ಯಾವ ವಿಗ್ರಹ ಅಂತ ಸರ್? ಗಣೇಶ್ ಭಟ್ ಕೆತ್ತಿರೋ ವಿಗ್ರಹಕ್ಕೆ, ಗಣೇಶ್ ಭಟ್ ಕೆತ್ತುವಂತ ವಿಗ್ರಹಕ್ಕೆ ನಾವು ಅದನ್ನ ಇದು ಮಾಡ್ತಾ ಇರೋದು. ಪತ್ರ ನಾನು ಇವತ್ತೇ ಬರಿತೀನಿ. ನಿನ್ನೆ ನನಗೆಲ್ಲ ಮಾತಾಡಿದೆ, ಪಾಪ ಅವರೆಲ್ಲ ಮಾತಾಡಿದ್ರು, ನಾನು ಇವತ್ತು ಮಾಡ್ತೀನಿ, ಇವತ್ತೆಲ್ಲ ಕೂಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.